ಹಲೋ ಗಾಯ್ಸ್, ವೆಲ್ಕಮ್ ಟು ಕರ್ತವ್ಯ ವ್ಲಾಗ್ಸ್. ಗುಡ್ ಈವ್ನಿಂಗ್ ಆಲ್. ಇವತ್ತು ನಾವು ವೇಸ್ಟ್ ಟು ಬೆಸ್ಟ್ ಅಂತ ಮಾಡೋಣ. ಈ ಮನೇಲಿ ಖಾಲಿ ಡಬ್ಬ ಇರುತ್ತಲ್ಲ, ಅದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ವಾಟರ್ ಹಾಕಿ, ನಮ್ಮ ಮನೆ ಸುತ್ತಮುತ್ತ ಗಿಡಗಳು ಬೆಳೆದಿರುತ್ತೆ ಮಳೆಗಾಲದಲ್ಲಿ, ಅಂಥದನ್ನೆಲ್ಲ ತೊಗೊಂಡು ನಾವು ಈ ಥರ ಡೆಕೋರೇಟ್ ಮಾಡ್ಬೋದು. ಒಂದು ಶೋ ಪೀಸ್ ಥರ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಬಲ್ ಮೇಲೆ. ನಿಮ್ಮ ಮೂಡ್ ಕೂಡ ಅದನ್ನು ನೋಡಿದಾಗ ಖುಷಿ ಆಗುತ್ತೆ. ನಾನು ಈ ಥರ ಇಲ್ಲಿ ತುಂಬ ಗ್ರೀನ್ ಗ್ರಾಸ್ ಬೆಳ್ಕೊಂಡಿತ್ತು, ಅದನ್ನು ತಂದು ಹಾಕಿದ್ದೀನಿ. ಮತ್ತು ಸ್ವಲ್ಪ ಶೋ ಪೀಸ್ ಥರ ಈ ಹಳಗಳು ಬೆಳೆದಿರುತ್ತಲ್ಲ, ಅಂಥದ್ದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು ಬಂದು ಈ ಥರ ಸೆಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಮತ್ತು ಟೇಬಲ್ ಮೇಲೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವೈಟ್ ಪಾರ್ಥೇನಿಯಂ ಬೆಳೆದಿರುತ್ತಲ್ಲ, ಅದು ಒಂಥರ ನೋಡೋ ದೃಷ್ಟಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಅದು. ಯಾರೋ ಮೊನ್ನೆ ಬ್ಯೂಟಿಷಿಯನ್ ಅದು ಕೂದಲಿಗೆ ಜಡೆಗೆ ಹಾಕ್ತಾರಲ್ಲ, ಅದನ್ನು ಮಾಡ್ತಾಯಿದ್ರು. ಇದರಿಂದ ತುಂಬ ಚೆನ್ನಾಗಿರುತ್ತೆ. ಈ ಬ್ಲ್ಯಾಕ್ ಉತ್ತರಾಣಿ ಕಡ್ಡಿ ಇರುತ್ತಲ್ಲ, ಅದನ್ನು ತಂದು ಸೆಟ್ ಮಾಡಿದ್ದೀನಿ. ಒಂಥರ ಕ್ರೇಜಿ ಆಗಿದೆ. ಮಾಡಬೇಕು ಅಂದರೆ ಮನಸ್ಸಿದ್ರೆ ಏನು ಬೇಕಾದರೂ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಟೇಬಲ್ ಮೇಲೆ ಸೆಟ್ ಮಾಡಿ ಗೆಸ್ಟ್ ಏನಾದರೂ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಮನೇಲಿ. ತುಂಬ ಪ್ರೈಸ್ ಕೊಟ್ಟು ಒಳ್ಳೊಳ್ಳೆ ಫ್ಲವರ್ಸ್ ತರೋದಕ್ಕಿಂತ ನಮ್ಮ ಸುತ್ತಮುತ್ತ ಏನಿದೆ ಅದನ್ನೇ ನೋಡಿಕೊಂಡು ಮಾಡಬಹುದು. ನೋಡಿ, ನಾನು ಈ ಥರ ಒಂದು ಗುಚ್ಛ ಥರ ಮಾಡಿ ಅದನ್ನು ಸೆಟ್ ಮಾಡ್ತಾಯಿದ್ದೀನಿ. ನಾನು ಲೇಡೀಸ್ಗಳಿಗೆ ಹೇಳೋದು ಇಷ್ಟೇ, ನಮ್ಮ ಹತ್ರ ಏನಿದೆ ಅದರಲ್ಲಿ ನಾವು ಫಸ್ಟು ಖುಷಿ ಪಡಬೇಕು. ಅದೇ ಬೇಕು ಇದೇ ಬೇಕು ಅಂತ ಹಠ ಮಾಡಿಕೊಂಡು ತರೋದಕ್ಕಿಂತ ನಮ್ಮ ಹತ್ರ ಇರೋದ್ರಲ್ಲಿ ವೇಸ್ಟ್ ಟು ಬೆಸ್ಟ್ ಮಾಡ್ಬೋದು ನಾವು. ನೋಡಿ, ಆ ಥರ ಹೂಗುಚ್ಛ ಥರ ಮಾಡ್ತಾಯಿದ್ದೀನಿ ಇವಾಗ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಮನೆ ಒಳಗಡೆ ಶೋ ಪೀಸ್ ಥರ ಕಾಣಿಸುತ್ತೆ. ಒಂದು ಮಾಲಲ್ಲಿ ನಾನೇನೋ ಒಂದು ಫ್ಲವರ್ಸ್ ತೊಗೊಳಕ್ಕೆ ಹೋದಾಗ 1500 ಆ ಥರ ಎಲ್ಲ ಹೇಳಿದರು. ನೋಡಿ, ಅದ್ರ ಬದಲು ಔಟ್ಪುಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಈ ಥರ ಲಾಂಗ್ ಬಾಟಲ್ಗಳು, ವೇಸ್ಟ್ ಬಿಯರ್ ಬಾಟಲ್ಗಳು, ಇಂಥದ್ದನ್ನೆಲ್ಲ ಇಟ್ಬಿಟ್ಟು ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ವೇಸ್ಟ್ ಅಂದರೆ ವೇಸ್ಟಾಗೇ ಇರುತ್ತೆ. ವೇಸ್ಟಲ್ಲಿ ಬೆಸ್ಟ್ ಮಾಡಬೇಕು ಅಂದರೆ ಐಡಿಯಾಗಳು ತಾನಾಗೆ ಹೊಳಿತಾ ಹೋಗುತ್ತೆ. ಆ್ಯಕ್ಚುಲಿ ನಾನು ಕಾಲೇಜಲ್ಲಿದ್ದಾಗ ಮೇ ಬಿ ಸೆಕೆಂಡ್ PU ಅಲ್ಲಿ ನಾನು ಈ ಫ್ಲವರ್ ಪಾಟ್ ಸೆಟ್ಟಿಂಗಲ್ಲಿ ನನಗೆ ಫಸ್ಟ್ ಪ್ರೈಸ್ ಏನೋ ಬಂದಿತ್ತು. ಸೊ ಹಾಗಾಗಿ ನನಗೆ ಇದೆಲ್ಲ ಮಾಡೋದು ಅಂದರೆ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ. ಏನಾದರೂ ನ್ಯೂ ಥಿಂಗ್ಸ್ಗಳು ಮಾಡ್ತಾ ಇರಬೇಕು, ಹೊಸದಾಗಿ ಏನಾದರೂ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ನೋಡಿ, ಇನ್ನೇನು ಔಟ್ಪುಟ್ ರೆಡಿ ಆಯಿತು. ಇದನ್ನು ನೋಡ್ತಾ ಇದ್ದರೆ ಒಂದೊಂದ್ಸಲ ನಮ್ಮ ಮೂಡ್ ಕೂಡ ಒಂಥರ ಖುಷಿ ಅನಿಸುತ್ತೆ. ಏನೋ ಇರೋದ್ರಲ್ಲಿ ಚೆನ್ನಾಗಿ ಮಾಡಿದ್ದೀವಪ್ಪ ಅನ್ನೋ ಥರ ಹ್ಯಾಪಿ ಮೂಡ್ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ನಿಮ್ಮ ಮನೇಲೂ ನೀವು ಈ ಥರ ನಿಮ್ಮ ಅಕ್ಕಪಕ್ಕ ಮನೆ ಸುತ್ತಮುತ್ತ ಏನಾದರೂ ಒಂದು ಗಿಡಗಳು ಬೆಳೆದಿರುತ್ತೆ, ಅದನ್ನು ನೋಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ. ಆ ಥರ ಬಾಟಲಲ್ಲಿ ತಂದು ಈ ಥರ ಸೆಟ್ ಮಾಡಿಕೊಂಡ್ರೆ ಏನೋ ಒಂದು ಹೊಸದಾಗಿ ಕ್ರಿಯೇಟ್ ಮಾಡಿರೋ ಥರ ಖುಷಿ ಸಿಗುತ್ತೆ ನಿಮಗೂ. ಅದೇ ಒಂದು ಕಡ್ಡೀಲಿ ಅದನ್ನು ನೋಡಿ ನಾನು ನಾಟ್ ಮಾಡ್ತಾಯಿದ್ದೀನಿ ರೌಂಡಾಗಿ. ನಿಮಗೂ ಏನಾದರೂ ಇದಿಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಷ್ಟು ಚೆನ್ನಾಗಿದೆ ನೋಡಿ. ಅದೆಲ್ಲ ಕೆಳಗಡೆ ಡಸ್ಟ್ ಬಿದ್ದಿರುತ್ತೆ, ಲಾಸ್ಟಿಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನಾನು. ನೋಡಿ, ನಿಮ್ಗೆ ಯಾವುದು ವೇಸ್ಟ್ ಅನಿಸುತ್ತೆ ಆ ಪಾರ್ಟೆಲ್ಲ ಕಟ್ ಮಾಡಿ ಹಾಕಿ. ಔಟ್ಪುಟ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಆ್ಯಕ್ಚುಲಿ ಫ್ಲವರ್ಸ್ಗಳು ಯಾವುದೂ ಇರಲಿಲ್ಲ, ಇಲ್ಲಾಂದರೆ ಫ್ಲವರ್ಸ್ನೂ ಇಲ್ಲಿ ತಂದು ಸೆಟ್ ಮಾಡ್ಬೋದು. ನನ್ನ ಹತ್ರ ಒಂದು ಶೋ ಪೀಸ್ ಇತ್ತು, ನಾನು ಅದನ್ನು ಕೂಡ ಅಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಎಷ್ಟು ಚೆಂದ ಕಾಣುತ್ತೆ ನೋಡಿ ಅಲ್ವಾ. ನನಗೇನು ಇದು ತುಂಬ ಕ್ಯೂಟ್ ಆಗಿದೆ ಅಂತ ಅನ್ನಿಸ್ತು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ, ಫೈನಲ್ ಔಟ್ಪುಟ್ ರೆಡಿ. ತುಂಬ ಚೆನ್ನಾಗಿದೆ ಅಲ್ಲ. ಅದು ಲೈಟ್ ಸ್ವಲ್ಪ ಇದ್ದಿದ್ರೆ ಇನ್ನೂ ಚೆಂದ ಕಾಣಿಸ್ತಾ ಇತ್ತು.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ ನೋಡ್ತಿರೋರು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.